ನಮಸ್ಕಾರ. ಕರ್ನಾಟಕದ ಸಮಸ್ತ ಏಜೆಂಟ್ ಬಂಧುಗಳಿಗೆ ಮತ್ತು ಗ್ರಾಹಕರಿಗೆ, ಎಲ್ಲ ಇನ್ವೆಸ್ಟ್ಮೆಂಟ್ ಕಂಪನಿಯ ಗ್ರಾಹಕರಿಗೆ ಮತ್ತು ಏಜೆಂಟ್ ಬಂಧುಗಳಿಗೆ ನಮಸ್ಕಾರ. ಹಾಗೂ ನಮ್ಮ ಠಗಿಪಿಡಿ ಜಮಾಕರ್ತಾ ಪರಿವಾರ ಸಂಘಟನೆಯ ಜಿಲ್ಲಾಧ್ಯಕ್ಷರಿಗೆ, ತಾಲೂಕಾಧ್ಯಕ್ಷರಿಗೆ, ಉಪಜಿಲ್ಲಾಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಹಾಗೂ ಸದಸ್ಯರಿಗೆ ಹಾಗೂ ಏಜೆಂಟರಿಗೆ, ಗ್ರಾಹಕರಿಗೆ, ಎಲ್ಲ ಬಂಧುಗಳಿಗೆ ನಾನು ನಮಸ್ಕಾರ ತಿಳಿಸ್ತೀನಿ. ನಾನು ಅಪ್ಪಾಸಾಹೇಬ್ ಬುಗ್ಡೆ, ಠಗಿಪಿಡಿ ಜಮಾಕರ್ತಾ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ. ಬಂಧುಗಳೇ, ಇವತ್ತು ಮೇ 1ನೇ ತಾರೀಕು. ನಾವು ಇಷ್ಟು ದಿವಸ ಏನು ಕಾಯ್ಕೊಂಡು ಬಂದಿದ್ದೀವೋ ಒಂದು ವಿಷಯಕ್ಕಾಗಿ ನಾವು ಹಾತೊರ್ತಾ ಇದ್ದೀವೋ ಆ ವಿಷಯ ಇವತ್ತು ಕ್ಲಿಯರ್ ಆಗಿದೆ. ಬಂಧುಗಳೇ, ಏನು ಅಂತಂದರೆ ಸುಮಾರು 1.5-2 ತಿಂಗಳಿಂದ ಮುಖ್ಯಮಂತ್ರಿಗಳನ್ನ ಕರೆಸಿ ಒಂದು ಸಭೆ ಮಾಡೋಣ ಅಂಥೇಳಿ ನಾವೆಲ್ಲರೂ ಸಂಘಟನೆಯಿಂದ ಒದ್ದಾಡ್ತಾ ಇದ್ವಿ. ಪವರ್ ಟಿ ವಿಯವರ ಮೀಡಿಯೇಟರ್ ಮುಖಾಂತರ ಈ ಸಭೆ ಆಗಲಿದೆ. ಬಂಧುಗಳೇ, ಈ ಸಭೆ ಇದೇ ತಿಂಗಳು ಫಿಕ್ಸ್ ಆಗಿದೆ, ನಿಶ್ಚಯ ಆಗಿದೆ. ಡೇಟು ಮೇ 25ರಂದು ರವಿವಾರ ಮಧ್ಯಾಹ್ನ 2 ಗಂಟೆಗೆ ಸಭೆ ಆಗೋದಿದೆ. ಮೇ 25ರಂದು ರವಿವಾರ. ಎಲ್ಲರೂ ಧ್ಯಾನದಲ್ಲಿ ಇಟ್ಕೊಳ್ರಿ. ಗೌರ್ಮೆಂಟು ಜಾಬ್ ಹೋಲ್ಡ್ರ್ ಏನದಾರ, ಸಾಕಷ್ಟು ಜನ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವ್ರು ಇದ್ದಾರೆ, ಏಜೆಂಟ್ರ್ ಅದಾರ ಅಂತ ತಿಳ್ಕೊಂಡು ನಾನು ಸಂಡೇನೇ ಫಿಕ್ಸ್ ಮಾಡ್ಕೊಂಡಿದ್ದೆ. ಮೊದಲಿಂದು ಮೇ 18 ಮಾಡ್ಕೊಂಡಿದ್ದೆ, ಅದಾಗಲಿಲ್ಲ. ಈಗ ಮೇ 25 ಅಂತ ಫಿಕ್ಸ್ ಆಗಿದೆ. ಮುಖ್ಯಮಂತ್ರಿಗಳು ಬರ್ತಾರೆ ಆ ಸಭೆಗೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಕಾನೂನು ಸಚಿವರು, ಗೃಹ ಸಚಿವರು ಮತ್ತು ಧಾರವಾಡ ಉಸ್ತುವಾರಿ ಮಿನಿಸ್ಟ್ರು, ಕೇಂದ್ರ ಮಿನಿಸ್ಟ್ರು ಒಬ್ಬರು. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬರ್ತಾರೆ, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ಕಂದಾಯ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಬರ್ತಾರೆ, ಕಾನೂನು ಮಿನಿಸ್ಟ್ರು ಎಚ್ ಕೆ ಪಾಟೀಲ್ ಬರ್ತಾರೆ, ಗೃಹ ಸಚಿವರು ಪರಮೇಶ್ವರ್ ಅವರು ಬರ್ತಾರೆ, ಹಾಗೂ ಧಾರವಾಡ ಉಸ್ತುವಾರಿ ಮಿನಿಸ್ಟರ್ ಏನದಾರ ಸಂತೋಷ್ ಲಾಡ್ ಅವರು ಬರ್ತಾರೆ, ಹಾಗೂ ಕೇಂದ್ರ ಮಿನಿಸ್ಟ್ರು ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ. ಇವರೆಲ್ಲರೂ ಬರ್ತಾರೆ. ಅಕ್ಕಪಕ್ಕದ ನಮ್ಮ ಉತ್ತರ ಕರ್ನಾಟಕದಲ್ಲಿರುವ ಕೆಲವೊಂದು ಮಿನಿಸ್ಟ್ರಿಗೆ ನಾವು ಕೂಡ ಏನು ಕರೆ ಮಾಡ್ತೀವಿ, ಅಲ್ಲಿ ಉತ್ತರ ಕರ್ನಾಟಕದ ಮಿನಿಸ್ಟ್ರುಗಳು ಕೂಡ ಬರ್ತಿರ್ತಾರೆ. ಸುಮಾರು 8-10 ಮಿನಿಸ್ಟ್ರು ಅಲ್ಲಿ ಬರ್ತಾ ಇದ್ದಾರೆ. ಯಾಕೆಂತಂದರೆ ನಿಮಗೆ ನ್ಯಾಯ ಕೊಡಿಸೋ ಸಲುವಾಗಿ. ಇದು ನಾವು 2 ವರ್ಷದಿಂದ ಪಡ್ತಾ ಇರುವಂಥ ಪರಿಶ್ರಮದಲ್ಲಿ ನಮಗೆ ಒಂದು ಫಲ ಸಿಗ್ತಾ ಇದೆ. ನಮಗೆ ಸಹಕಾರಿಯಾಗಿ ಮೀಡಿಯೇಟರ್ ಆಗಿ ಧೈರ್ಯ ಕೊಟ್ಟು ಈ ಕೆಲಸನ ಪವರ್ ಟಿ ವಿ ಚಾನಲ್ದವ್ರು ಮಾಡ್ತಾ ಇದ್ದಾರೆ. ಪವರ್ ಟಿ ವಿ MD ಅವರಾದಂಥ ರಾಕೇಶ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ವಂಚನೆಗೊಳಗಾದಂಥ ಎಲ್ಲ ಕಂಪ್ನಿ ಏಜೆಂಟರು ಮತ್ತು ಗ್ರಾಹಕರು, ನಿಮಗೆ ನ್ಯಾಯ ಸಿಗಬೇಕು ಅಂತಂದರೆ ಆವತ್ತಿನ ದಿವಸ ಅಲ್ಲಿ ಲಕ್ಷಾಂತರ ಜನ ಇರಬೇಕು. ನಾವು ಪಡ್ತಿರುವಂಥ ಕಷ್ಟಕ್ಕೆ, ಒಂದು ಪ್ರಯತ್ನಕ್ಕೆ ಅವತ್ತು ಫಲ ಸಿಗೋದಿದೆ. ನೀವೆಲ್ಲರೂ ಹಾಜರಾತಿ ಇರಬೇಕಂದ್ರೆ ಯಾಕೆಂತಂದರೆ ಅಷ್ಟೊಂದು ಜನ, ಲಕ್ಷಾಂತರ ಜನ ನೀವು ನೊಂದಿದ್ದೀರಿ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಬೇಕು ಅಂತಂದರೆ, ಮುಖ್ಯಮಂತ್ರಿಗಳಿಗೆ ಗೊತ್ತಾಗಬೇಕಂತಂದರೆ ನೀವೆಲ್ಲರೂ ಹಾಜರಿರೋದು ಭಾಳ ಮಹತ್ವದ. ಅವ್ರು ಹೋದ್ರಾಗುತ್ತೆ, ಇವ್ರು ಹೋದ್ರಾಗುತ್ತೆ ಅಂತ ಅನ್ನೋದು ನಿಮ್ಮ ತಲೆಯಲ್ಲಿ ಏನಾದರೂ ಇತ್ತಂದರೆ, ಅಲ್ಲಿ ಜನಸಂಖ್ಯೆ ಕಡಿಮೆ ಆಯ್ತಂದರೆ ನಮ್ಮ ಕೆಲಸ ಫೇಲ್ ಆಗುವಂಥ ಚಾನ್ಸಸ್ ಇದೆ. ಬಂಧುಗಳೇ, ಕರ್ನಾಟಕದಲ್ಲಿರುವ ಎಲ್ಲ ಜಿಲ್ಲೆಗಳ ಏಜೆಂಟ್ರಿಗೂ ಮತ್ತು ಗ್ರಾಹಕರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಈಗ ನಿಮಗೆ ಸಿಕ್ಕಿರುವಂಥ ಅವಕಾಶ ಇದನ್ನು ಕಳ್ಕೊಬೇಡ್ರಿ. ಇದು ಯಾವತ್ತೂ ಮತ್ತೆ ಸಿಗಲ್ಲ. ಯಾಕಂತಂದರೆ ಸುಮಾರು 2 ವರ್ಷಗಳ ಕಾಲ ಸತತ ಹೋರಾಟ ಮಾಡಿ ಒಂದು ಹಂತಕ್ಕೆ ತಂದು ನಿಂದಿರಿಸಿದ್ದೀವಿ. ಈ ಹೋರಾಟದಲ್ಲಿ ನನಗೆ ಈಗ ಕೊನೆಯದಾಗಿ ಸಿಕ್ಕರೂ ಕೂಡ ಪವರ್ ಟಿ ವಿ MD ಅವರು ರಾಕೇಶ್ ಶೆಟ್ಟಿ ಅವರು ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ಒಂದು ಮೀಡಿಯೇಟ್ರಲ್ಲಿ ಕೆಲಸ ಆಗ್ತಾಯಿದೆ. ಮುಖ್ಯಮಂತ್ರಿಗಳನ್ನ ಕರ್ಕೊಂಬರ್ತಿದ್ದಾರೆ ಅವರೇ, ಕೇಂದ್ರ ಮಿನಿಸ್ಟ್ರನ್ನ ಕರ್ಕೊಂಬರ್ತಾ ಇದ್ದಾರೆ ಅವರೇ. ಇದೆಲ್ಲ ನಿಯೋಜನೆ ಅವರೇ ಮಾಡಿದ್ದಾರೆ. ಅವರಿಗೆ ನಾನು ಯಾವಾಗಲೂ ಚಿರಋಣಿ. ಆದರೆ ಮುಖ್ಯಮಂತ್ರಿಗಳು ಬಂದಾಗ ನೀವುಗಳು ಕಡಿಮೆ ಸಂಖ್ಯೆಯಲ್ಲಿ ಇದ್ದರೆ ಅಂತಂದರೆ ಅದು ಕೆಲಸ ಆಗಲ್ಲ. ಅದಕ್ಕೋಸ್ಕರ ತಾವು ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲೆಯಿಂದ ಎಲ್ಲ ಗ್ರಾಹಕರು ಮತ್ತು ಏಜೆಂಟರು ಬರಬೇಕು. ಅವತ್ತಿನ ದಿವಸ ನಿಮ್ಮಗಳಿಗೋಸ್ಕರ ಅಲ್ಲಿ ಕೌಂಟ್ರ್ ಇರ್ತದೆ. ಗ್ರಾಹಕರು ಬಂದು ಅಲ್ಲಿ
ತಮ್ಮದು ಏನು ದುಡ್ಡು ಕಳ್ಕೊಂಡಿದ್ದಾರೆ ದುಡ್ಡಿಂದು ಲೆಕ್ಕಾಚಾರ ಮತ್ತು ಯಾವ ಕಂಪ್ನಿಯಲ್ಲಿ ಕಟ್ಟಿದ್ದಾರೆ ಅದನ್ನೆಲ್ಲ ವಿಷಯ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ವಿಚಾರ ನಿಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾರೆ. ದಯವಿಟ್ಟು ಎಲ್ಲ ಗ್ರಾಹಕರು ಅಲ್ಲಿ ಬರಲೇಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಒಂದು ವೇಳೆ ಕರ್ನಾಟಕದಾದ್ಯಂತ ಪ್ರತಿಯೊಂದು ಗ್ರಾಹಕರು ಮತ್ತು ಏಜೆಂಟರು ಕಂಪಲ್ಸರಿ ಬರೋದಾದರೆ ಸುಮಾರು 2 ಕೋಟಿ ಮೇಲಾಗ್ತಾರೆ ಬಂಧುಗಳು. ಆದರೆ ನಾನು ನಿಮ್ಗೆ ಕೇಳ್ತಾ ಇರೋದು ಬರೀ 5 ಲಕ್ಷ ಜನ ಅಲ್ಲಿ ಬಂದು ನೀವು ಸಹಕಾರ ಕೊಟ್ಟರೆ ನಿಮ್ಮ ಕೆಲಸ ಅವತ್ತಿನ ದಿವಸ ಸಕ್ಸಸ್ ಆಗಿ ಹೋಗುತ್ತೆ. ಅದಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಆಗದಿರುವಂಥ ಕೆಲಸ ನಮ್ಮ ಕರ್ನಾಟಕದಲ್ಲಿ ಆಗ್ತಾಯಿದೆ. ಎಲ್ಲ ಕೆಲಸನೂ ನಾವು ಮುಂಚೂಣಿಯಲ್ಲಿದ್ದೀವಿ. ಈ ದುಡ್ಡು ತೆಗೆಯೋದ್ರಲ್ಲಿ ಕೂಡ ನಾವು ಮುಂಚೂಣಿಯಲ್ಲಿ ಆಗ್ತೀವಿ. ಅದು ನಿಮ್ಮೆಲ್ಲರ ಮೇಲೆ ಡಿಪೆಂಡ್ ಇದೆ. ನೀವು ಲಕ್ಷಾಂತರ ಜನ ಅವತ್ತು ಕೂಡಿದ್ದೇ ನಿಜವಾದರೆ ಎಲ್ಲ ಕಂಪ್ನಿಗಳಿಗೆ ಒಂದು ಯಾವ ರೀತಿ ಸರ್ಕಾರ ಡಿಸಿಷನ್ ತೊಗೋತದೆ ಗೊತ್ತಿಲ್ಲ. ಅವತ್ತಿನ ದಿವಸ ನಿಮಗೆ ಕೊಡ್ತೀನಿ ಅಂತೇಳಿ ಒಪ್ಕೋಬೇಕಾಗುತ್ತೆ. ಯಾಕಂದರೆ ನೀವು ಲಕ್ಷಾಂತರ ಜನ ಇರೋದ್ರಿಂದ ನಾವು ಈಗಾಗಲೇ ಕಂಪ್ನಿಗಳಿಂದ ಎಷ್ಟು ಜನರಿಗೆ ಹರಾಸ್ಮೆಂಟ್ ಆಗಿದೆ, ಎಷ್ಟು ಜನರಿಗೆ ತ್ರಾಸಾಗಿದೆ, ಎಷ್ಟು ನೋವಾಗ್ತಿದೆ ಅನ್ನೋದು ಕೂಡ ತಿಳಿಸಿದ್ದೀವಿ. ಆದರೆ ನೀವು ಸಮಕ್ಷ ಬಂದು ನಿಮ್ಮ ಅಳಿಲನ್ನು ತೋಡ್ಕೊಂಡ್ರೆ ಅವತ್ತಿನ ದಿವಸ ನಿಮ್ಮ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗ್ತದೆ. ದಯವಿಟ್ಟು 25ನೇ ತಾರೀಕು ರವಿವಾರ ನೆನಪಲ್ಲಿರಲಿ. ಮೇ 25 ರವಿವಾರರಂದು ಮಧ್ಯಾಹ್ನ 2 ಗಂಟೆಗೆ ತಾವೆಲ್ಲ ಬಂಧುಗಳು ಎಷ್ಟೇ ದೂರದಲ್ಲಿದ್ದರೂ ಕೂಡ ಆ ಸಭೆಗೆ ಬಂದು ಹಾಜರಾತಿ ಕೊಡ್ರಿ. ಅವತ್ತಿನ ದಿವಸ ನೀವು ಎಲ್ಲರೂ ಸೇರಿ ಪವರ್ ಟಿ ವಿಯವರ ಒಂದು ಸಮಕ್ಷಮದಲ್ಲಿ ನ್ಯಾಯ ತಗೊಳ್ಳುವಂಥ ಒಂದು ಪ್ರಕ್ರಿಯೆ ಆಗುತ್ತೆ. ಅವತ್ತಿನ ದಿವಸ ತಾವೆಲ್ಲರೂ ಬರಬೇಕು. ಎಲ್ಲ ಗ್ರಾಹಕರಿಗೂ ನಾನು ವಿನಂತಿ ಮಾಡ್ಕೋತೀನಿ. ಏಜೆಂಟ್ರು ತೊಗೊಂಡ್ರೆ ಏಜೆಂಟ್ರು ಕೊಡ್ತಾರೆ ಅಂತೇಳಿ ಕೂಡಬೇಡ್ರಿ. ಏಜೆಂಟ್ರ ಹತ್ರ ಏನೂ ಇಲ್ಲ. ದಯವಿಟ್ಟು ಎಲ್ಲ ಗ್ರಾಹಕರಿಗೆ ಸಭೆಗೆ ಬರಬೇಕಂತೇಳಿ ನಾನು ಈ ಮಾಧ್ಯಮ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಈ ವಿಡಿಯೋ ಮುಖಾಂತರ ನಿಮಗೆ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ.